ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಬರುವಂತ 10 ಫಾರ್ಮುಲಾಗಳನ್ನು ನಾವು 10 ನಿಮಿಷದಲ್ಲಿ ಕಲಿಯಬಹುದಾ? ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಬರುವಂತ ಸಿಂಪಲ್ ಆದ 10 ಫಾರ್ಮುಲಾಗಳ ಬಗ್ಗೆ. ಈ ಒಂದು ಸಿಂಪಲ್ ಆದ 10 ಫಾರ್ಮುಲಾಗಳನ್ನು ಓನ್ಲಿ ಜಸ್ಟ್ 10 ಮಿನಿಟ್ಸ್ ಅಲ್ಲಿ ಯಾವ ತರ ಕಲಿಯೋದು ಅಂತ ಈ ಒಂದು ವಿಡಿಯೋದ ವಿಶೇಷತೆಯಾಗಿದೆ. ಹಾಯ್ ಎವ್ರಿವನ್, ನಾನು ನಿಮ್ಮ ಸಾಗರ್. ವೆಲ್ಕಮ್ ಟು ಮೈ ಚಾನಲ್ ಮೆಕ್ಟಿಪ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯೂಸಿಂಗ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಪವರ್ಫುಲ್ ಟೂಲ್ ಆಗಿರತಕ್ಕಂಥ ಫಾರ್ಮುಲಾಸ್. ಸೊ ಇಲ್ಲಿ ನಾನು 10 ಫಾರ್ಮುಲಾಸ್ನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಯಾವುದೇ ರೀತಿಯಾಗಿ ಈ ಒಂದು ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿ. ಹಾಗೆ ಈ ಒಂದು ವಿಡಿಯೋ ಲೈಕ್ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೂ ಲೈಕ್ ಮಾಡಿ. ಓಕೆ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ನಿಮ್ಮ ಒಂದು ಡೆಸ್ಕ್ಟಾಪಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಅದಾದ ನಂತರ ಈ ಥರ ಒಂದು ಡಾಟಾ ಶೀಟ್ನ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ನೀವು ಇದನ್ನು ಬೇಕೆಂದರೆ ಫ್ರೀಸ್ ಮಾಡಿಕೊಂಡು ಡಾಟಾ ಶೀಟ್ನ ರೆಡಿ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು, ಮಾರ್ಕ್ ಶೀಟಲ್ಲಿ ನೇಮ್ ಒಂದು ಕಾಲಮ್ ಇದೆ, ಮತ್ತು ಅವ್ರದ್ದೇ ಆದ ಒಂದು ಮಾರ್ಕ್ ಶೀಟ್ ಇಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಇವತ್ತು ಕಲಿಬೇಕಾದ 10 ಫಾರ್ಮುಲಾಸ್ನು ನಾನು ಸಪ್ರೇಟಾಗಿ ಈ ಥರ ಒಂದು ಕಸ್ಟಮೈಸ್ ಬಾಕ್ಸಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಸಮ್ ಇದೆ, ಪರ್ಸಂಟೇಜ್ ಇದೆ, ರೌಂಡ್ ಇದೆ, ಮ್ಯಾಕ್ಸಿಮಮ್, ಮಿನಿಮಮ್ ಆ್ಯಂಡ್ ಎವರೇಜ್, ಕೌಂಟಾ ಆ್ಯಂಡ್ ಲೋವರ್, ಅಪ್ಪರ್ ಆ್ಯಂಡ್ ಫೈನಲ್ ಆಗಿ ಇಫ್ ಫಾರ್ಮುಲಾ. ಈ ಒಂದು 10 ಫಾರ್ಮುಲಾಗಳನ್ನು ನಾವು ಕೇವಲ 10 ನಿಮಿಷದಲ್ಲಿ ಯಾವ ಥರ ಆಪ್ರೇಟ್ ಮಾಡೋದು, ಯಾವ ಥರ ನಾವು ಫಾರ್ಮುಲಾಸ್ನ ಜನ್ರೇಟ್ ಮಾಡೋದು ಅಂತ ಇಲ್ಲಿ ನಾನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಲೆಟ್ ಸ್ಟಾರ್ಟ್. ಫಸ್ಟ್ ಒಂದು ಸಮ್ ಅಂತ ಬರೆದು, ನೀವು ಯಾವುದೇ ಫಾರ್ಮುಲಾ ಬರೀಬೇಕಂದ್ರೆ ಮುಂಚೆಯಾಗಿ ಈಕ್ವಲ್ ಸಿಂಬಲ್ ಹಾಕಬೇಕು. ಅದಾದ ನಂತರ ಸಮ್ ಅಂತ ಬರೆದು, ನೀವು ಯಾವ ಒಂದು ನಂಬರ್ಸ್ನ ನೀವು ಕೂಡಿಸ್ತೀರಾ ಅಥವಾ ಆ್ಯಡ್ ಮಾಡ್ತೀರಾ ಆ ನಂಬರ್ಸ್, ಇಲ್ಲಿ ನಾನು ಟೋಟಲ್ 6 ಸಬ್ಜೆಕ್ಟ್ಸ್ ಇದಾವಲ್ಲ ಅವನ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀನಿ. ಓಕೆ, ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ನೀವು ಎಂಟರ್ ಅಂತ ಕೊಡಬೇಕು. ಇಲ್ಲಿ ನೀವು ನೋಡ್ಬೋದು, ಆ ಒಂದು 6 ಸಬ್ಜೆಕ್ಟ್ ಎಡಿಷನ್ ನಮಗೆ ಇಲ್ಲಿ ಸಮ್ಮಲ್ಲಿ ಆನ್ಸರ್ ಬಂತು, ಅಂದರೆ ಇದು ಟೋಟಲ್ ಸಮ್ ಆಗುತ್ತೆ. ಅದೇ ಥರ ಪರ್ಸಂಟೇಜ್, ಸೆಕೆಂಡ್ ಫಾರ್ಮುಲಾ ಬಂದುಬಿಟ್ಟು ಪರ್ಸಂಟೇಜ್ ರಿಲೇಟೆಡ್. ಇಲ್ಲಿ ಪರ್ಸಂಟೇಜ್ ಅಂತ ಅಂದರೆ ನಮಗೆ ಬಂದಿರತಕ್ಕಂಥ ಮಾರ್ಕ್ಸು ಮತ್ತು ಟೋಟಲ್ ಮಾರ್ಕ್ಸ್ಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ ಚೆಕ್ ಮಾಡೋದು. ಅದನ್ನು ನಾವು ಫಾರ್ಮುಲಾ ಮುಖಾಂತರ ಹಾಕಬೇಕಂದ್ರೆ ಈಕ್ವಲ್ ಟು ಅಂತ ಹಾಕಿ ನಮಗೆ ಬಂದಿರುವ ಮಾರ್ಕ್ಸ್ ಎಲ್ಲ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಇಂಟು 100 ಅಂತ ನೀವು ಬರೀಬೇಕು, ಯಾಕಂದರೆ ಇಲ್ಲಿ ನಾವು ಪರ್ಸೆಂಟೇಜ್ಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ಡಿವೈಡೆಡ್ ಬೈ ಟೋಟಲ್ ಮಾರ್ಕ್ಸ್, ಅಂದರೆ ಇಲ್ಲಿ 6 ಸಬ್ಜೆಕ್ಟ್ ಇರೋದ್ರಿಂದ 600 ಅಂತ ನಾನು ಬರಿತೀನಿ. ಪರ್ ಸಬ್ಜೆಕ್ಟ್ 100 ಇರುತ್ತೆ. 600 ಅಂತ ಬರೆದು ನೀವು ಎಂಟರ್ ಅಂತ ಪ್ರೆಸ್ ಮಾಡಿ. ಇಲ್ಲಿ ನಾವು ಪರ್ಸೆಂಟೇಜ್ನ ನೋಡ್ಕೋಬೋದು. ಇಲ್ಲಿ ಪರ್ಸೆಂಟೇಜ್ ಮತ್ತು ಸಮ್ ನಮಗೆ 2 ಫಾರ್ಮುಲಾಸ್ನ ಯಾವ ಥರ ಯೂಸ್ ಮಾಡೋದಂತ ಈ ಥರ ಸುಲಭವಾಗಿ ನಾವು ಯೂಸ್ ಮಾಡ್ಬೋದು. ಅದಾದ ನಂತರ ನಾವು ಇಲ್ಲಿ ಸಮ್ನ ನಾನು ಡ್ರ್ಯಾಗ್ ಮಾಡ್ತೀನಿ. ಇಲ್ಲಿ ಕಾರ್ನರ್, ರೈಟ್ ಬಾಟಮ್ ಕಾರ್ನರ್ನ ಡ್ರ್ಯಾಗ್ ಮಾಡಿದರೆ ಇನ್ನು ಮಿಕ್ಕ 3 ಸ್ಟೂಡೆಂಟ್ಸ್ ಸಮ್ ಆಗಿರ್ಬೋದು, ಪರ್ಸೆಂಟೇಜು ಇಲ್ಲಿ ನಮಗೆ ಶೋ ಆಗುತ್ತೆ. ಅದೇ ಥರ ಥರ್ಡ್ ಒನ್ ಇಂಪಾರ್ಟೆಂಟ್ ಫಾರ್ಮುಲಾ ರೌಂಡ್ ಅಂತ. ರೌಂಡನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಈಕ್ವಲ್ ಟು ಅಂತ ಹಾಕಿ ರೌಂಡ್ ಅಂತ ಬರೆದು ನೀವು ಬ್ರ್ಯಾಕೆಟ್ ಹಾಕಿ. ಓಕೆ, ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಎಂಟರ್ ಮಾಡಿ ಆ ಒಂದು ಪರ್ಸೆಂಟೇಜ್ ಸೆಲ್ಲ ನೀವು ಸೆಲೆಕ್ಟ್ ಮಾಡಿ. ನಾನು ಹೇಳ್ತೀನಿ ಯಾವುದಕ್ಕೆ ಯೂಸ್ ಮಾಡ್ತಾರೆ ರೌಂಡ್ ಅಂತ. ಪರ್ಸೆಂಟೇಜ್ ಸೆಲ್ ಸೆಲೆಕ್ಟ್ ಮಾಡಿ, 0 ಅಂತ ಹಾಕಿ. ಓಕೆ, ಆ್ಯಂಡ್ ಕ್ಲೋಸ್ ದ ಬ್ರ್ಯಾಕೆಟ್ ಆ್ಯಂಡ್ ಎಂಟರ್ ಇಟ್. ಇಲ್ಲಿ ನಮಗೆ 83 ಇದ್ದಿದ್ದು ರೌಂಡಲ್ಲಿ 83ನೇ ಬಂತು. ಪರ್ಸೆಂಟೇಜ್ 83 ಇದೆ, ರೌಂಡಲ್ಲಿನೂ 83 ಇದೆ. ಅದನ್ನು ನಾನು ಡ್ರ್ಯಾಗ್ ಮಾಡಿದಾಗ ಇಲ್ಲಿ ನೋಡ್ಬೋದು ನೀವು, ಸೆಕೆಂಡ್ ಒನ್ನಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. 83.6 ಇದೆಯಲ್ಲ, ಅದು ಒಂದು ರೌಂಡ್ ಫಿಗರ್ ಆಗಿ 84 ಅಂತ ಬಂದಿದೆ. ಇಲ್ಲಿ 47.5 ಇದೆಯಲ್ಲ, ಇದು 48 ಅಂತ ಬಂದಿದೆ. ಇಟ್ ಮೀನ್ಸ್ ಯಾವುದೇ ಒಂದು ನಂಬರ್ ಡಿಜಿಟ್ ಅಂದರೆ 0.5 ಮೇಲೆ ಇತ್ತಂದರೆ ಅದು ನೆಕ್ಸ್ಟ್ ನಂಬರ್ಗೆ ನಾವು ತೊಗೊಳುತ್ತೆ. ಇನ್ ಕೇಸ್ ಅದು ಲೆಸ್ ದೆನ್ 0.5 ಇತ್ತಂದರೆ ಇಲ್ಲಿ ನೀವು ನೋಡ್ಬೋದು, ಅದು ಅದೇ ನಂಬರ್ನ ಶೋ ಮಾಡುತ್ತೆ. ಇದು ರೌಂಡ್ ಫಾರ್ಮುಲಾದ ಒಂದು ಇಂಪಾರ್ಟೆಂಟ್ ಟ್ರಿಕ್ ಆಗಿದೆ. ಇಲ್ಲಿ ಮ್ಯಾಕ್ಸಿಮಮ್ ಅಂತ ಬಂದಾಗ ಫೋರ್ತ್ ಒನ್ ಈಕ್ವಲ್ ಟು ಮ್ಯಾಕ್ಸ್ ಅಂತ ಬರೀರಿ. ಅದಾದ ನಂತರ ಓಪನ್ ಬ್ರ್ಯಾಕೆಟ್, ಇಲ್ಲಿ ನೀವು 6 ಸಬ್ಜೆಕ್ಟ್ಸನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ನಮಗೆ ಯಾವುದು ಮ್ಯಾಕ್ಸಿಮಮ್ ನಂಬರೋ ಆ ಒಂದು ನಂಬರ್ ಇಲ್ಲಿ ನಮಗೆ ಶೋ ಆಗುತ್ತೆ. ಸೊ ಈಕ್ವಲ್ ಟು ಮ್ಯಾಕ್ಸ್, ಸೆಲೆಕ್ಟ್ ಆಲ್ ದ ಸಬ್ಜೆಕ್ಟ್ಸ್ ಆ್ಯಂಡ್ ಕ್ಲೋಸ್ ದ ಬ್ರ್ಯಾಕೆಟ್ ಆ್ಯಂಡ್ ಎಂಟರ್ ಇಟ್. ಇವಾಗ ನಮಗೇನು ಬಂತು, ಇಲ್ಲಿ 89 ಅಂತ ಬಂತು. 89 ಅನ್ನೋದು ಇಲ್ಲಿ ಮ್ಯಾಕ್ಸಿಮಮ್ ಅಂದರೆ ಅತಿ ದೊಡ್ಡ ನಂಬರ್ ಆಗಿರುತ್ತೆ. ಈ ಒಂದು 6 ಸಬ್ಜೆಕ್ಟ್ಸಲ್ಲಿ ಹೆಚ್ಚಿನ ಅತಿ ದೊಡ್ಡ ನಂಬರ್ ಅಂದರೆ 89. ಇಲ್ಲಿ ನಾನು ಒಂದು ಡಾಟಾ ಚೇಂಜ್ ಮಾಡಿ ನೋಡ್ತೀನಿ, 90 ಅಂತ. ಅಲ್ಲಿ ನೀವು ನೋಡ್ಬೋದು ಮ್ಯಾಕ್ಸಿಮಮಲ್ಲಿ 90 ಅಂತ ಶೋ ಆಗ್ತಾ ಇದೆ. ಇಟ್ ಮೀನ್ಸ್ ನಾವು ಆ ಒಂದು ಡಾಟಾ ಶೀಟಲ್ಲಿ ಮ್ಯಾಕ್ಸಿಮಮ್ ನಂಬರ್ ಇರುತ್ತೋ ಆ ಒಂದು ನಂಬರ್ನ ಇಲ್ಲಿ ಶೋ ಆಗುತ್ತೆ. ಅದೇ ಥರ ಸಿಮಿಲರ್ಲಿ ಈಕ್ವಲ್ ಟು ಮಿನಿಮಮ್ ಹಾಕೋದಕ್ಕೆ MIN ಅಂತ ಟೈಪ್ ಮಾಡಿ ಓಪನ್ ಬ್ರ್ಯಾಕೆಟ್ ಆ್ಯಂಡ್ ಸೆಲೆಕ್ಟ್ ಆಲ್ 6 ಸಬ್ಜೆಕ್ಟ್ಸ್. ಎಲ್ಲ 6 ಸಬ್ಜೆಕ್ಟ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಬ್ರ್ಯಾಕೆಟ್ನ ಕ್ಲೋಸ್ ಮಾಡಿ. ಸೊ ಬ್ರ್ಯಾಕೆಟ್ನ ಕ್ಲೋಸ್ ಮಾಡಿದಾಗ ನಮಗೆ ಎಂಟರ್ ಅಂತ ಕೊಡಿ. ಇಲ್ಲಿ ನೋಡ್ಬೋದು ನೀವು, ಈ ಒಂದು ಕಾವ್ಯ ಅನ್ನೋರು
ಸಬ್ಜೆಕ್ಟ್ಸಲ್ಲಿ ಯಾವುದರ ಸಬ್ಜೆಕ್ಟಲ್ಲಿ ಕಡಿಮೆ ತೊಗೊಂಡಿದ್ದಾರೆ. ಅಂದರೆ ನೀವು ಈ ನಂಬರ್ನ ನೋಡ್ಬೋದು, 69 ಅನ್ನೋದು ಅತಿ ಕಡಿಮೆಯ ನಂಬರ್ ಆಗಿರುತ್ತೆ ಅವರ ಒಂದು ಸಬ್ಜೆಕ್ಟ್ಸಲ್ಲಿ. ಇದನ್ನು ನೀವು ಡ್ರ್ಯಾಗ್ ಮಾಡಬೇಕು. ಬಾಟಮ್ ರೈಟ್ ಕಾರ್ನರಲ್ಲಿ ನೀವು ಪ್ಲಸ್ ಸಿಂಬಲ್ ಬಂದಾಗ ಡ್ರ್ಯಾಗ್ ಮಾಡಿದರೆ ಈ ಥರ ನಮಗೆ 3 ಡಾಟಾನು ಆಟೋಮೆಟಿಕ್ಲಿ ಅಪ್ಡೇಟ್ ಆಗ್ತವೆ. ಸೊ ಅದೇ ಥರ ಲಾಸ್ಟ್ ಒನ್ನಲ್ಲಿ ನೀವು ನೋಡ್ಬೋದು. ಈ ಲಾಸ್ಟಲ್ಲಿ ನಾನು ಮಿನಿಮಮ್ ಸೆಲ್ಸು ಕಂಪೇರ್ ಮಾಡೋಣ, ಯಾವ್ದು ಮಿನಿಮಮ್ ಇದೆ ನೀವೆಲ್ಲ ಪ್ರತಿಯೊಂದು ಚೆಕ್ ಮಾಡ್ಕೋಬೋದು. ಯಾವುದು ಮ್ಯಾಕ್ಸಿಮಮ್ ಇದೆ, ಸೊ ಮ್ಯಾಕ್ಸಿಮಮ್ಮಲ್ಲಿ ಮ್ಯಾಕ್ಸಿಮಮ್ ನಂಬರ್ ಬರುತ್ತೆ, ಮಿನಿಮಮ್ ನಂಬರಲ್ಲಿ ಮಿನಿಮಮ್ ಬರುತ್ತೆ. ಬೇಕಿದ್ರೆ ನೀವು ಡಾಟಾ ಚೇಂಜ್ ಮಾಡಿಕೊಂಡು ಕೂಡ ಚೆಕ್ ಮಾಡಿ. ಇಲ್ಲಿ ನೀವು ನೋಡ್ಬೋದು 36 ಅಂತ ಹಾಕಿದೆ, ಅದು ಮಿನಿಮಮ್ ನಂಬರ್ 35 ಇದೆ ಯಾವ ಸಬ್ಜೆಕ್ಟಿಗೆ, ಮ್ಯಾಥ್ಸ್ ಸಬ್ಜೆಕ್ಟಿಗೆ. ಸೊ ಅದೇ ಥರ ನೆಕ್ಸ್ಟ್ ಫಾರ್ಮುಲಾ ಬಂದುಬಿಟ್ಟು ಎವರೇಜ್ ಫಾರ್ಮುಲಾ ಬಂದುಬಿಟ್ಟು ಟೋಟಲ್ ನಂಬರ್ ಆಫ್ ಸಬ್ಜೆಕ್ಟ್ಸಿಗೆ ನಮಗೆ ಎಷ್ಟು ಎವರೇಜ್ ಬಂದಿದೆ ಅಂತ ನಾವು ಇಲ್ಲಿ ಚೆಕ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಎಲ್ಲ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಈಕ್ವಲ್ ಟು ಎವರೇಜ್ ಅಂತ ಹಾಕಿ ಎಲ್ಲ ಸಬ್ಜೆಕ್ಟ್ನ ಸೆಲ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಕೊಟ್ಟರೆ ಈ ಥರ ನಮಗೆ 6 ಸಬ್ಜೆಕ್ಟಲ್ಲಿ ತೊಗೊಂಡಿರ್ತಕ್ಕಂಥ ಎವರೇಜ್ ಮಾರ್ಕ್ಸು ನಮಗೆ ಶೋ ಆಗುತ್ತೆ. ಓಕೆ, ಈ ಎವರೇಜ್ನ ನೀವು ಡ್ರಾಗು ಕೂಡ ಮಾಡ್ಕೋಬೋದು ಫಾರ್ ದಿ ಅಪ್ಡೇಟಿಂಗ್ ಆಫ್ ರಿಮೈನಿಂಗ್ 2 ಇನ್ಫಾರ್ಮೇಷನ್ಸ್. ನೆಕ್ಸ್ಟ್ ಬಂದುಬಿಟ್ಟು ಕೌಂಟಾ ಫಾರ್ಮುಲಾನ ನಾವು ಈಕ್ವಲ್ ಟು ಹಾಕಿ ಕೌಂಟಾ ಅಂತ ಬರೆದು COUNTA ಬ್ರ್ಯಾಕೆಟ್ ಓಪನ್ ಮಾಡಿ ಈ ಒಂದು ಕೌಂಟಾದಲ್ಲಿ ನಾವು ಏನು ಮಾಡ್ಬೋದು ಅಂತ ಅಂದರೆ, ನಾನು ಸೆಲೆಕ್ಟ್ ಮಾಡುವ ಸಬ್ಜೆಕ್ಟ್ಸ್ ಇಲ್ಲಿ ನೋಡಿ 6 ಸಬ್ಜೆಕ್ಟ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಓಕೆ, 6 ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಕೊಟ್ಟರೆ ಅಲ್ಲಿ ಎಷ್ಟು ಸಬ್ಜೆಕ್ಟ್ ಇದಾವೆ ಅಂತ ನಮಗೆ ಶೋ ಆಗ್ತಾಯಿದೆ. ಹೌದಾ, ಇದೇ ಥರ ಇದನ್ನು ಡ್ರ್ಯಾಗ್ ಮಾಡಿ. ಸೊ ಮೂವರ ಒಂದು ಸಬ್ಜೆಕ್ಟ್ಸು ಕೂಡ 6 ಸಬ್ಜೆಕ್ಟ್ಸೇ ಇದಾವಲ್ಲಿ. ಇಲ್ಲಿ ಡಾಟಾ ಚೇಂಜ್ ಮಾಡಿ 0 ಅಂತ ಹಾಕಿದ್ರು ಅದು 6 ಅಂತಲೇ ತೋರಿಸ್ತಾ ಇದೆ. ಸೊ ಅದೇ ಥರ ನೀವು ಇಲ್ಲಿ ಈ ಒಂದು ಫಸ್ಟ್ ಸೆಲ್ಲಲ್ಲಿ ಅಂದರೆ ಲಾಸ್ಟ್ ಕಿಶೋರ್ ಅನ್ನೋರ ಫಸ್ಟ್ ಸೆಲ್ಲಲ್ಲಿ ನೀವು ಬೇಕಿದ್ರೆ ವಿತೌಟ್ ಯಾವುದೇ ಡಾಟಾ ಇಲ್ದೇ ಎಂಟರ್ ಮಾಡಿ ನೋಡಿ. ಈಗ ಕೌಂಟಾದಲ್ಲಿ ನಮಗೆ 5 ಅಂತ ತೋರಿಸುತ್ತೆ. ಅಂದರೆ ಕೌಂಟಾ ಯಾವುದಕ್ಕೆ ವರ್ಕ್ ಆಗುತ್ತೆ ಅಂದರೆ ಎಂಟಿ ಸೆಲ್ಸ್ನ ಕೌಂಟ್ ಮಾಡೋಲ್ಲ. ಓಕೆ, ಈ ಥರ ನೀವು ಇಲ್ಲಿ ನೋಡ್ಬೋದು. ನಾನು ಅದನ್ನು ರಿಮೈನಿಂಗ್ ಅಪ್ಡೇಟ್ ಮಾಡಿದಾಗ ಅದು 6 ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಲೋವರ್ ಅಂತ ಬಂದು ಈಕ್ವಲ್ ಟು ಲೋವರ್ ಅಂತ ಹಾಕಿ LOWER. ಈ ಒಂದು ಲೋವರ್ ಫಾರ್ಮುಲಾ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ, ನಾವು ಕ್ರಿಯೇಟ್ ಮಾಡಿರ್ತಕ್ಕಂಥ ನೇಮ್ ಲಿಸ್ಟ್ ಏನಿದೆಯಲ್ಲ ಆ ಒಂದು ನೇಮ್ ಲಿಸ್ಟ್ ಅಪ್ಪರ್ ಕೇಸಲ್ಲಿದೆ. ಆ ಒಂದು ನೇಮ್ ಲಿಸ್ಟ್ನ ನಾವು ಲೋವರ್ ಕೇಸಲ್ಲೂ ಕನ್ವರ್ಟ್ ಮಾಡ್ಕೋಬೋದು ವಿತೌಟ್ ಎಡಿಟಿಂಗ್. ಸೊ ಇಲ್ಲಿ ನಾನು ಲೋವರ್ ಅಂತ ಬರೆದು ಆ ಒಂದು ನೇಮ್ನ ಸೆಲೆಕ್ಟ್ ಮಾಡಿದರೆ ಇಲ್ಲಿ ನೀವು ನೋಡ್ಬೋದು ಲೋವರ್ ಕಾವ್ಯ ಅಪ್ಪರ್ ಕೇಸ್ ಇದ್ದಿದ್ದು ಲೋವರ್ ಕೇಸ್ ಆಗಿ ಬಂತು. ಸಿಮಿಲರ್ಲಿ ನೀವು ಈ ಒಂದು ನೇಮ್ನ ಅಪ್ಪರ್ಗೂ ಕನ್ವರ್ಟ್ ಮಾಡ್ಬೋದು. ಇಲ್ಲಿ ನೀವು ಈಕ್ವಲ್ ಟು ಅಪ್ಪರ್ UPPER ಅಂತ ಟೈಪ್ ಮಾಡಿ ಬ್ರ್ಯಾಕೆಟ್ ಓಪನ್ ಮಾಡಿ. ಸೊ ಇಲ್ಲಿ ನೀವು ಆ ಒಂದು ಲೋವರ್ ಸೆಲ್ನ ಸೆಲೆಕ್ಟ್ ಮಾಡಬೇಕು. ಯಾಕಂದರೆ ಇಲ್ಲಿ ಆಲ್ರೆಡಿ ನೇಮ್ ಲಿಸ್ಟಲ್ಲಿ ಅಪ್ಪರಲ್ಲಿದೆ, ಅಪ್ಪರ್ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಲೋವರ್ ಕೇಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ನೀವು ಸೆಲೆಕ್ಟ್ ಮಾಡೋದಕ್ಕೆ ಪ್ರಾಬ್ಲಮ್ ಆತಂದರೆ ಸ್ವಲ್ಪ ಟೇಬಲ್ ಕಸ್ಟಮೈಸ್ ಸೈಜ್ನ ಸೆಟ್ ಮಾಡ್ಕೊಳ್ಳಿ. ಇಲ್ಲಿ ಈಕ್ವಲ್ ಟು ಅಪ್ಪರ್ ಅಂತ ಬರೋದು ಆ ಒಂದು ಕಾವ್ಯ ಅನ್ನೋ ಲೋವರ್ ಕೇಸ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ. ಸೊ ಸೆಲೆಕ್ಟ್ ಮಾಡಿಕೊಂಡು ಕ್ಲೋಸ್ ದ ಬ್ರ್ಯಾಕೆಟ್ ಆ್ಯಂಡ್ ಎಂಟರ್ ಇಟ್. ಇಲ್ಲಿ ನೀವು ನೋಡ್ಬೋದು ಲೋವರ್ ಮತ್ತು ಅಪ್ಪರ್ ಡಿಫ್ರೆನ್ಸ್. ಲೋವರ್ ಅಂದರೆ ಸ್ಮಾಲರ್ ಲೆಟರ್ಸ್ ಆ್ಯಂಡ್ ಅಪ್ಪರ್ ಕೇಸ್ ಅಂದರೆ ಬಿಗರ್ ಲೆಟರ್ಸ್ ನಮಗೆ ಇಲ್ಲಿ ಶೋ ಆಗುತ್ತೆ. ಓಕೆ, ಆಲ್ಫಾಬೆಟ್ಸಲ್ಲಿ ನಮಗೆ ವೇರಿಯೇಷನ್ ಆಗುತ್ತೆ ಲೋವರ್ ಮತ್ತು ಅಪ್ಪರಲ್ಲಿ. ಇದು ಇಂಟ್ರೆಸ್ಟಿಂಗ್ ಫಾರ್ಮುಲಾ ಲಾಸ್ಟ್ ಒನ್ ಇಫ್ ಅನ್ನೋದು. ಇಫ್ ಅಂತ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತ ಇಲ್ಲಿ ನಾನು ಎಕ್ಸಾಂಪಲ್ ಮುಖಾಂತರ ತೋರಿಸ್ತಾ ಇದ್ದೀನಿ. ಈಕ್ವಲ್ ಟು ಇಫ್ ಅಂತ ಹಾಕಿ ಬ್ರ್ಯಾಕೆಟ್ ಓಪನ್ ಮಾಡಿ ಇಲ್ಲಿ ಪರ್ಸೆಂಟೇಜ್ ಸೆಲ್ ಅಥವಾ ರೌಂಡ್ ಎರಡೂ ಸಿಮಿಲರೇ. ಇಲ್ಲಿ ರೌಂಡ್ ಅಂದರೂ ಒಂದೇ, ಪರ್ಸೆಂಟೇಜ್ ಅಂದರೂ ಒಂದೇ. ಈ ಒಂದು ಪರ್ಸೆಂಟೇಜ್ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಪರ್ಸೆಂಟೇಜ್ ಏನಾದರೂ ಗ್ರೇಟರ್ ದೆನ್ ಅಥವಾ ಈಕ್ವಲ್ ಟು 60 ಅಂದರೆ 60% ಇತ್ತು ಅಂತ ಅಂದರೆ ನಮಗೆ ಕಮ ಹಾಕಿ ಆನ್ಸರ್ ಏನು ಬರಬೇಕು, ಡಬಲ್ ಇನ್ವರ್ಟೆಡ್ ಕಮ ಹಾಕ್ಬೇಕು. ಇಲ್ಲಿ ಆನ್ಸರ್ನ ಯಾವತ್ತೂ ಪಾಸ್ ಅಂತ ಬರಬೇಕು. ಇಲ್ಲಿ ಪಾಸ್ ಅಂತ ನಾನು ಟೈಪ್ ಮಾಡ್ತೀನಿ. ಕ್ಲೋಸ್ ದ ಡಬಲ್ ಇನ್ವರ್ಟೆಡ್ ಕಮ ಆ್ಯಂಡ್ ಕೆಳಗಡೆ ಕಮ ಹಾಕಿ ಅಗೇನ್ ಇಲ್ಲ ಅಂತ ಅಂದರೆ ಆ ಕಂಡೀಷನ್ ರೀಚ್ ಆಗಲಿಲ್ಲ ಅಂದರೆ ಡಬಲ್ ಇನ್ವರ್ಟೆಡ್ ಕಮ ಫೇಲ್ ಅಂತ ಹಾಕಬೇಕು. ಡಬಲ್ ಇನ್ವರ್ಟೆಡ್ ಕಮ ಕ್ಲೋಸ್ ಮಾಡಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಕೊಡಿ. ಇಲ್ಲಿ ನೀವು ನೋಡ್ಬೋದು, ಇದನ್ನು ಡ್ರ್ಯಾಗ್ ಮಾಡಿ ನೋಡಿ ಈಗ. ಸೊ ಇಲ್ಲಿ ಡ್ರ್ಯಾಗ್ ಮಾಡಿ ನೋಡಿದರೆ ಮೊದಲ 2 ರಿಸಲ್ಟ್ಸು ಪಾಸ್ ಅಂತ ಬಂತು, ಕೊನೆಯದು ಫೇಲ್. ಬಿಕಾಸ್ ಅವನ ಒಂದು ಪರ್ಸೆಂಟೇಜ್ ಬಂದುಬಿಟ್ಟು 45 ಇದೆ. ನಾನು ಕಂಡೀಷನ್ ಹಾಕಿರೋದೇನಿಲ್ಲಿ ಡಬಲ್ ಕ್ಲಿಕ್ ಮಾಡಿ ನೋಡಿದರೆ ನೀವು ನೋಡ್ಬೋದು ಆ ಒಂದು ಕಂಡೀಷನಲ್ಲಿ ಪರ್ಸೆಂಟೇಜ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60 ಇದ್ದರೆ ಮಾತ್ರ ಪಾಸ್ ಆಗಬೇಕು ಅಂತ. ಸೊ ಹಂಗಾಗಿ ಇಲ್ಲಿ 45 ಇರೋದ್ರಿಂದ ಅದು ಏನಾಗುತ್ತೆ, ಕೊನೆಯ ಸೆಲ್ಲು ಫೇಲ್ ಅಂತ ಬರುತ್ತೆ. ಈ ಥರ ನಾವು 10 ಫಾರ್ಮುಲಾಸ್ನ ಈಸಿಯಾಗಿ ಜನ್ರೇಟು ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.